ಸಂಪುಟ ವಿಸ್ತರಣೆ ಒಂದು ವಾರ ಮುಂದೂಡಿದ್ದೇಕೆ? ಆ ವ್ಯಕ್ತಿಯಿಂದಲೇ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಯ್ತಾ? ಆ ನಾಯಕರ ಮಧ್ಯೆ ಮತ್ತೆ ಬಿರುಕು ಉಂಟಾಯ್ತಾ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಎಲ್ಲವೂ ಅಂದುಕೊಂಡಂತೆ ಹಾಗಿದ್ರೆ ಇದೇ ಶುಕ್ರವಾರ ಸಂಪುಟ ವಿಸ್ತರಣೆ ಆಗ್ಬೇಕಾಗಿತ್ತು. ಆದರೆ ಸಚಿವ ಸಂಪುಟದ ವಿಸ್ತರಣೆ ಮತ್ತೆ ಮುಂದಕ್ಕೆ ಹೋಗಿರುವಂತಹದ್ದು. ಅದು ಕೂಡ ಒಂದು ವಾರಗಳ ಕಾಲ ಮುಂದಕ್ಕೆ ಹೋಗಿರುವಂತಹದ್ದು. ಕಾರಣ ಏನಿರಬಹುದು? ಎಸ್, ಸಾಕಷ್ಟು ಜನ ನಾನು ಮಂತ್ರಿ ಆಗಬೇಕು, ಒಂದು ಬಾರಿ ಆದ್ರೂ ಕೂಡ ಮಂತ್ರಿ ಸ್ಥಾನವನ್ನ ಅಲಂಕರಿಸಬೇಕು ಅಂತೇಳಿ ಒಂದಷ್ಟು ಜನ ಶಾಸಕರು ತುಂಬಾ ಆಸೆಯನ್ನ ಕೂಡ ಇಟ್ಕೊಂಡಿದ್ರು. ಆ ಆಸೆ ಇವತ್ತಲ್ಲ ನಾಳೆ ಈಡೇರಬಹುದು. ಆದರೆ ಸದ್ಯಕ್ಕಂತೂ ಕೂಡ ಒಂದು ವಾರಗಳ ಕಾಲ ಪೋಸ್ಟ್ಪೋನ್ ಆಗಿರುವಂತಹದ್ದು. ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅಂತ ಹೇಳಿ ಎಲ್ಲದೂ ಕೂಡ ಕಂಪ್ಲೀಟ್ ನೋಟಿಫಿಕೇಶನ್ ಎಲ್ಲ ಕೂಡ ಹೊರಡಿಸಲಾಗಿತ್ತು. ಅಂದ್ರೆ ಏನು ಲೋಕಭವನದಲ್ಲಿ ಇಂಥ ಡೇಟ್ಗೆ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ, ಇಂತಿಂಥ ಶಾಸಕರು ಅವತ್ತು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಹೀಗೆ ಒಂದಷ್ಟು ವಿಚಾರ ಕಳೆದ 2 ದಿನಗಳಿಂದಲೂ ಕೂಡ ಚರ್ಚೆ ಆಗ್ತಿತ್ತು. ಆದರೆ ಈಗ ಆ ಚರ್ಚೆಗೆ ಒಂದು ಸಣ್ಣ ಮಟ್ಟದ ಫುಲ್ ಸ್ಟಾಪ್ ಬಿದ್ದಿರುವಂತಹದ್ದು. ಅಂದ್ರೆ ಸಂಪುಟ ವಿಸ್ತರಣೆ ಒಂದು ವಾರಗಳ ಕಾಲ ಮುಂದೂಡಿಕೆ ಆಗಿರುವಂತಹದ್ದು. ಯಾವ ಕಾರಣಕ್ಕೋಸ್ಕರ ಮುಂದೂಡಿಕೆ ಆಯಿತು? ಎಸ್, ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ 20 ಜನ ಶಾಸಕರು ಸಚಿವ ಸ್ಥಾನವನ್ನ ಅಲಂಕರಿಸಬೇಕಾಯಿತು. ಇದೇ ಶುಕ್ರವಾರ ಕಂಪ್ಲೀಟ್ ಆಗಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಎಲ್ಲವೂ ಕೂಡ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಸದ್ಯಕ್ಕೆ ಒಂದಷ್ಟು ಅಂದ್ರೆ ಒಂದು ಸಣ್ಣ ಮಟ್ಟದ ಫುಲ್ ಸ್ಟಾಪ್ ಬಿದ್ದಿರುವಂತಹದ್ದು. ಅದು ಯಾವ ರೀತಿ ಅಂತಂದ್ರೆ, ಕಳೆದ ವಾರ ಎಐಸಿಸಿ ಅಧ್ಯಕ್ಷರಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿರಲಿಲ್ಲ. ಕಾರಣ ಅವರ ಕುಟುಂಬದ ವ್ಯಕ್ತಿಗೆ ಅನಾರೋಗ್ಯ ಕೂಡ ಇತ್ತು. ಸೊ ಹಾಗಾಗಿ ಅವರು ದಿಢೀರಂತ ಬೆಂಗಳೂರಿಗೆ ಬರಬೇಕಾಗಿತ್ತು. ಅದಾದ ನಂತರ ಅವತ್ತು ಏನು ಸಿದ್ದರಾಮಯ್ಯ ಆಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಬಿ.ಕೆ. ಹರಿಪ್ರಸಾದ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಡೆಲ್ಲಿಯಲ್ಲಿ ಕೂತ್ಕೊಂಡು ಯಾರನ್ನ ಮಂತ್ರಿ ಸ್ಥಾನದಲ್ಲಿ ಕೂರಿಸ್ಬೇಕು, ಯಾರನ್ನ ಕೈ ಬಿಡಬೇಕು, ಏನ್ ಮಾಡಬೇಕು ಅಂತಂತೇಳಿ ಚರ್ಚೆ ಕೂಡ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಬಂಧಿಕರೊಬ್ಬರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತಂತೇಳಿ ಮಾಹಿತಿ ಬರುತ್ತೆ. ಅದಾದ ನಂತರ ಅವರು ಬೆಂಗಳೂರಿಗೆ ತಕ್ಷಣ ಬರ್ತಾರೆ. ಆಗ ಆ ಒಂದು ಫೋರ್ಸ್ ಕೂಡ ಕಟ್ಟಾಯ್ತು. ಅಂದ್ರೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಏನಾಗಬೇಕು ಅಂತ ಒಂದು ಚರ್ಚೆ ಆಗ್ತಿತ್ತಲ್ಲ, ಆ ಫೋರ್ಸ್ ಕಟ್ಟಾಯ್ತು. ಅಂದ್ರೆ ರಾಹುಲ್ ಗಾಂಧಿ ಅವರು ಒಂದೇ ಮಾತನ್ನು ಹೇಳಿದ್ರು, ನಿಮ್ಮ ಲೀಸ್ಟ್ ಅನ್ನ ಕೊಡಿ. ಅಂದ್ರೆ ಸಿದ್ದರಾಮಯ್ಯನವ್ರಿಗೆ, ಡಿ.ಕೆ. ಶಿವಕುಮಾರ್ ಹಾಗೂ ಬಿ.ಕೆ. ಹರಿಪ್ರಸಾದ್ 3 ಜನರಿಗೂ ನೀವು ಯಾರನ್ನ ಆಯ್ಕೆ ಮಾಡಬೇಕು ಅಂತಂತೇಳಿ ಇಟ್ಕೊಂಡಿದ್ರ ಅವರ ಲೀಸ್ಟ್ ಅನ್ನ ಕೊಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರೋಣ ಅಂತಂತೇಳಿ ಚರ್ಚೆ ಕೂಡ ಆಗಿತ್ತು. ಆದ್ರೆ ಈಗ ಅಂದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು. ಸೊ ಈಗ ಮತ್ತೆ ಒಂದು ವಾರ ಪೋಸ್ಟ್ಪೋನ್ ಆಗಿರುವಂಥದ್ದು. ಕಾರಣ ಇಷ್ಟೇ, ದೆಹಲಿಯಲ್ಲಿ ನೀಟ್ ಪ್ರತಿಭಟನೆಯ ಗದ್ದಲದಿಂದಾಗಿ ಸಂಪುಟ ವಿಸ್ತರಣೆ ಪ್ರಕ್ರಿಯೆಗೆ ಸ್ವಲ್ಪ ತೊಡಕು ಉಂಟಾಗಿರುವಂತಹದ್ದು. ರಾಜಭವನದಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗಿತ್ತು. ಅಂತಿಮ ಮುದ್ರೆ ಬೀಳದ ಕಾರಣ ಕಾರ್ಯಕ್ರಮ ರದ್ದಾಗಿರುವಂತಹದ್ದು. ಇದಕ್ಕೆ ಯಾರಪ್ಪ ಕಾರಣ? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನಿರ್ಧಾರವೇ ಇಲ್ಲಿ ಅಂತಿಮವಾಗಿರುವಂತಹದ್ದು. ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ ಪಟ್ಟಿಗಳ ಆಧಾರದಲ್ಲಿ ವರದಿ ಪರಿಶೀಲನೆ ನಡೀತಾ ಇದೆ. ಬರುವ ಶನಿವಾರ ಅಥವಾ ಭಾನುವಾರ ದೆಹಲಿಯಲ್ಲಿ ನೂತನ ಸಚಿವರ ಅಂತಿಮ ಪಟ್ಟಿ ಸಿದ್ಧವಾಗುವಂತಹ ಒಂದು ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರಿಬ್ಬರನ್ನು ಕೂಡ ಕರೆಸಿ ಯಾರಿಗೆ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತೇಳಿ ಚರ್ಚೆ ಕೂಡ ಮಾಡಲಾಗಿತ್ತು. ಆದ್ರೆ ಯಾವಾಗ ಈ ದೆಹಲಿಯಲ್ಲಿ ನೀಟ್ ಪ್ರತಿಭಟನೆ ಜೋರಾಗಿ ನಡೀತಾ ಇದೆಯಲ್ಲ,
ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು. ಸೊ ಹಾಗಾಗಿ ಈ ಎರಡೂ ವಿಚಾರಗಳಿಂದ ಈಗ ಒಂದು ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಏನಿದೆಯಲ್ಲ ಅದನ್ನ ಈಗ ಮುಂದೂಡಿಕೆ ಮಾಡಲಾಗಿರುವಂಥದ್ದು. ಸಂಪುಟ ವಿಸ್ತರಣೆಯ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊಸ ರಾಜಕೀಯ ಲೆಕ್ಕಾಚಾರಕ್ಕೆ ಕೈ ಹಾಕಿದ್ದಾರೆ ಎನ್ನಲಾಗ್ತದೆ. ರಾಜ್ಯದಲ್ಲಿ ಜಾತಿ ಸಮೀಕರಣವನ್ನ ಸರಿದೂಗಿಸುವ ಹಾಗೂ ಭವಿಷ್ಯದ ರಾಜಕೀಯ ಪೈಪೋಟಿಗೆ ಬ್ರೇಕ್ ಹಾಕುವ ಉದ್ದೇಶದಿಂದ 3 ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿಸುವಂತಹ ಒಂದು ಪ್ರಸ್ತಾಪವನ್ನ ಅವರು ಹೈಕಮಾಂಡ್ ಮುಂದೆ ಇಟ್ಟಿರುವಂತಹದ್ದು. ಯಾರ್ಯಾರು ಹಾಗಾದ್ರೆ ಡಿಸಿಎಂ ಹುದ್ದೆಗೆ ಯಾರ್ಯಾರ ಹೆಸರನ್ನ ಡಿ ಕೆ ಶಿವಕುಮಾರ್ ಅವರು ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ? ಎಸ್, ಲಿಂಗಾಯತ ಸಮುದಾಯದಿಂದ ಎಂ ಬಿ ಪಾಟೀಲ್, ಎಸ್ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ, ಜೊತೆಗೆ ಮತ್ತೆ ಒಬ್ಬ ವ್ಯಕ್ತಿಯನ್ನು ಕೂಡ ಡಿಸಿಎಂ ಮಾಡಬೇಕು ಅಂತಂತ ಹೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್ಕಾರದ ಅವಧಿ ವಿರೋಧಿಗಳೇ ಈಗ ಡಿ ಕೆ ಶಿಗೆ ಮಿತ್ರರಂತೆ. ಅವತ್ತು ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡ್ತಿದ್ದವರ ಪರ ಇವತ್ತು ಡಿ ಕೆ ಶಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಜೊತೆಗೆ ರಾಜಣ್ಣ, ಜಮೀರು ಇವರ ಬಗ್ಗೆನೂ ಕೂಡ ಡಿ ಕೆ ಶಿವಕುಮಾರ್ ಅವರು ಒಲವನ್ನ ತೋರಿಸಿದ್ದಾರೆ. ಇದು ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇರುವಂತಹದ್ದು. ಆಗಸ್ಟ್ 6ರಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗಲಿದೆ. ಅದಕ್ಕೂ ಮುಂಚೆ ಸಚಿವರ ಪ್ರಮಾಣ ವಚನ ಆಗಬೇಕಾಗಿರುವಂತಹದ್ದು. ಮುಂದಿನ ಬುಧವಾರ ಅಥವಾ ಶುಕ್ರವಾರ ಎಲ್ಲವೂ ಕೂಡ ಮುಗಿಯುವಂತ ಒಂದು ಸಾಧ್ಯತೆ ಇದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ಅಂತಿಮವಾಗಿ ಯಾರಿಗೆ ಮಣೆ ಹಾಕಲಿದೆ ಮತ್ತು 3 ಡಿಸಿಎಂ ಪ್ರಸ್ತಾಪಕ್ಕೆ ಏನು ಈಗ 3 ಜನ ಡಿಸಿಎಂ ಅನ್ನ ಮಾಡಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಏನು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ, ಅದಕ್ಕೆ ಅಸ್ತು ಅಂದ್ರೆ ಗ್ರೀನ್ ಸಿಗ್ನಲ್ ಅನ್ನ ಹೈಕಮಾಂಡ್ ಕೊಡ್ತಾರಾ ಇಲ್ವಾ ಅನ್ನೋದು ಕೂಡ ಈಗ ಎದ್ದಿರುವಂತಹ ಒಂದು ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ಟ್ರಬಲ್ ಶೂಟರ್, ಬಂಡೆ, ಈ ರೀತಿಯಾಗಿ ಒಂದಷ್ಟು ಅವ್ರನ್ನ ಬೇರೆ ಬೇರೆ ವಿಚಾರಗಳಿಂದ ಅವ್ರನ್ನ ಆ ರೀತಿಯಾದಂತಹ ಪದಗಳನ್ನ ಬಳಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಒಬ್ಬ ಉತ್ತಮ ರಾಜಕಾರಣಿ ಕೂಡ. ಯಾಕೆಂತಂದ್ರೆ ಕಳೆದ 1 ತಿಂಗಳಿಂದಲೂ ಕೂಡ ಅವರ ನಡೆ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಯಾರು ಕೂಡ ಅಷ್ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ ಯಾರ್ಯಾರಿದಾರ ರಾಜಕಾರಣದಲ್ಲಿ ಅವರು ಕೂಡ ನಾಚುವಂತೆ, ಅವರು ಕೂಡ ಏನಪ್ಪ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ರಾಜಕಾರಣವನ್ನ ಮಾಡ್ತಾರ, ಈ ರೀತಿಯಾಗಿ ಆಡಳಿತವನ್ನ ನಡೆಸ್ತಾ ಇದಾರಲ್ಲ ಅಂತೇಳಿ ಅವರು ಕೂಡ ಖುಷಿ ಪಡ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದಲೂ ಕೂಡ ಅಧಿಕಾರಿಗಳ ಹಿಡಿತಕ್ಕೆ ಏನು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಎಂಥದೇ ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗಳನ್ನ ಏನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ. ಮೊನ್ನೆ ಅಷ್ಟೇ ಏನು ದೇವೇಗೌಡರವರ ಪತ್ನಿ ಅವರು ಸಾವನ್ನಪ್ಪಿದಂತಹ ಸಂದರ್ಭದಲ್ಲೂ ಕೂಡ ಬಹಳ ಒಂದು ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿ ಇದ್ಕೊಂಡು ಅವರು ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅದೆಲ್ಲವನ್ನೂ ಕೂಡ ಮಾಡಿದ್ರು. ಇದೆಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾ ಇದ್ರೆ ನಿಜಕ್ಕೂ ಇನ್ನೂ 1.5-2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಒಂದು ಅದ್ಭುತವಾದಂತಹ ಆಡಳಿತವನ್ನ ಕೊಡ್ತಾರೆ ಅನ್ನೋದಕ್ಕೆ ಡೌಟೇ ಇಲ್ಲ. ಅಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಯಾರಿಗೂ ಕೂಡ ಬೇಜಾರ ಮಾಡ್ತಾ ಇಲ್ಲ. ಆದ್ರೆ ಆ ವ್ಯಕ್ತಿಯಿಂದಲೇ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಯ್ತಾ? ಎಸ್, ಹಾಗಾದ್ರೆ ಆ ವ್ಯಕ್ತಿ ಯಾರು? ಎಸ್, ಈಗ ಸದ್ಯದ ಮಾಹಿತಿಯ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಒಂದು ಅನುಪಸ್ಥಿತಿಯಿಂದ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಏನಿದೆಯಲ್ಲ ಅದು ಸ್ವಲ್ಪ ಮುಂದಕ್ಕೆ ಹೋಗಿರುವಂತದ್ದು. ಜೊತೆಗೆ ಇಲ್ಲಿ ಆ ನಾಯಕರ ಮಧ್ಯೆ ಮತ್ತೆ ಬಿರುಕು ಉಂಟಾಯ್ತಾ ಅಂತೇಳಿ ನಾನು ಒಂದು ಟೈಟಲ್ ಕೊಟ್ಟಿದ್ದೀನಿ. ಯಾರಪ್ಪ ಅಂತಂದ್ರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಏನಾದ್ರೂ ಬಿರುಕು ಉಂಟಾಗ್ತಿದೆಯಾ? ಯಾಕೆಂತಂದ್ರೆ ಸಿದ್ದರಾಮಯ್ಯನವರ ಸ್ಟ್ರಾಟಜಿನೇ ಬೇರೆ, ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿನೇ ಬೇರೆ. ಡಿ ಕೆ ಶಿವಕುಮಾರ್ ಅವರು ಯಾರನ್ನ ಯಾವ ಸಮಯದಲ್ಲಿ ಹೇಗೆ ಪಟ್ಟನ್ನ ಹಾಕ್ಬೇಕೋ, ರಾಜಕೀಯ ಪಟ್ಟನ್ನ ಹಾಕ್ಬೇಕೋ ಅದನ್ನ ಅವರು ತುಂಬಾ
ಚೆನ್ನಾಗಿ ಹರಿತಿರುವಂತವ್ರು. ಸೊ ಹಾಗಾಗಿ ಇವರ ನಡುವೆ ಏನಾದ್ರೂ ಮತ್ತೆ ಏನಾರ ಬಿರುಕು ಉಂಟಾಯ್ತಾ ಅಂದ್ರೆ ಎಲ್ಲೋ ಒಂದ್ ಕಡೆ ನಾನು ಸಿ ಎಂ ಆದ್ಮೇಲೆ ಬೇರೆಯವ್ರ ಮಾತನ್ನ ಯಾಕೆ ಕೇಳಬೇಕು ಅಂತಂತೇಳಿ ಒಂದಷ್ಟು ಪ್ರಶ್ನೆಗಳು ಅಥವಾ ಒಂದಷ್ಟು ವಿಚಾರಗಳು ಅವ್ರ ತಲೆಯಲ್ಲಿರುತ್ತೆ. ಆದ್ರೆ ಸಿ ಎಂ ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರಿಗೆ ಎಷ್ಟೆಷ್ಟು ವಿಚಾರಕ್ಕೆ ಯಾವ್ಯಾವ ವಿಚಾರಕ್ಕೆ ಸಪೋರ್ಟ್ ಮಾಡಬೇಕು, ಯಾರ್ಯಾರ ಮಾತನ್ನ ಕೇಳಬೇಕು ಅದೆಲ್ಲವನ್ನು ಕೂಡ ತುಂಬಾ ಅದ್ಭುತವಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನ 1 ವಾರಗಳ ನಂತರ ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರ್ಯಾರಿಗೆ ಅಂದ್ರೆ ಹೊಸಬರಿಗೆ ಮಣೆ ಹಾಕ್ತಾರ ಅಥವಾ ಹಳಬ್ರಿಗೆ ಮತ್ತೆ ಏನಾದ್ರು ಅವಕಾಶಗಳನ್ನ ಕೊಡ್ತಾರ 1 ವಾರದ ನಂತರ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಕ್ಯಾಬಿನೆಟ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆಯಲ್ಲ, ಅಂದ್ರೆ ಸಂಪುಟ ವಿಸ್ತರಣೆ ಇದೆಯಲ್ಲ, ಸೊ ಸಂಪುಟದ ವಿಸ್ತರಣೆ ಈಗ ಒಂದಷ್ಟು ಚರ್ಚೆಗೆ ಕೂಡ ಆಗ್ತಿರುವಂತಹದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ದಿನದ ಸುದ್ದಿಗ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.